ಫ್ರೆಂಡ್ಸ್, ನಾವಿವತ್ತು ಹನುಮಂತನ ಅಷ್ಟಸಿದ್ಧಿಗಳ ಬಗ್ಗೆ ತಿಳ್ಕೊಳ್ಳೋಣ. ರಾಮಭಕ್ತ ಹನುಮನಿಗೆ ಅಷ್ಟಸಿದ್ಧಿಗಳು ಇದ್ದಾವೆ ಎನ್ನುವುದು ಗೊತ್ತು, ಆದರೆ ಅವು ಯಾವುವು ಅನ್ನೋದು ಸ್ವಲ್ಪ ಜನರಿಗೆ ಗೊತ್ತಿಲ್ಲ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಹನುಮಂತನ ಅಷ್ಟಸಿದ್ಧಿಗಳಲ್ಲಿ ಮೊದಲಿಗೆ ಬರುವುದು ಅನಿಮಾ ಸಿದ್ಧಿ, ಅಂದರೆ ಅತಿ ಸಣ್ಣ ರೂಪ ತಾಳುವ ಶಕ್ತಿ. ಲಂಕೆಗೆ ಪ್ರವೇಶಿಸುವಾಗ ಇದನ್ನು ಉಪಯೋಗಿಸಿದನು. ಎರಡನೇ ಸಿದ್ಧಿ ಮಹಿಮಾ ಸಿದ್ಧಿ, ಭಾರಿ ವಿಶಾಲ ರೂಪ ತಾಳುವ ಶಕ್ತಿ. ಲಂಕೆಯಲ್ಲಿ ದೈತ್ಯರನ್ನು ಭಯಪಡಿಸಲು ತಾಳಿರುತ್ತಾನೆ. ಮೂರನೇದ್ದು ಲಘಿಮಾ ಸಿದ್ಧಿ, ಅಂದರೆ ಅತಿ ಹಗುರವಾಗಿ ಆಕಾಶದಲ್ಲಿ ಹಾರುವ ಶಕ್ತಿ. ನಾಲ್ಕನೇ ಸಿದ್ಧಿ ಗರಿಮಾ ಸಿದ್ಧಿ, ಅಂದರೆ ಭೂಮಿಗಿಂತ ಅತಿ ಭಾರವಾಗುವ ಶಕ್ತಿ. ಐದನೇ ಸಿದ್ಧಿ ಪ್ರಾಪ್ತಿ ಸಿದ್ಧಿ, ಬಯಸಿದ ವಸ್ತುವನ್ನು ಎಲ್ಲಿಂದಲಾದರೂ ಪಡೆಯುವ ಶಕ್ತಿ. ಸಂಜೀವಿನಿ ಪರ್ವತ ತಂದಿದ್ದು ಇದಕ್ಕೆ ಉದಾಹರಣೆ. ಮತ್ತು ಆರನೇ ಸಿದ್ಧಿ ಪ್ರಕಾನ್ಯ ಸಿದ್ಧಿ, ಬಯಸಿದ ಲೋಕ ರೂಪ ಕಾರ್ಯ ಸಾಧಿಸಿರುವ ಸುದ್ದಿ. ಇನ್ನು ಏಳನೇ ಸಿದ್ಧಿ ಇಷಿತ್ವ ಸಿದ್ಧಿ, ಸೃಷ್ಟಿಯ ಮೇಲೆ ಆಧಿಪತ್ಯ ಸಾಧಿಸುವ ಸಿದ್ಧಿ. ಇನ್ನು ಕೊನೆಯ ಸಿದ್ಧಿ ವಶಿತ್ವ ಸಿದ್ಧಿ, ಮನಸ್ಸುಗಳನ್ನು ವಶಪಡಿಸಿಕೊಳ್ಳುವ ಸಿದ್ಧಿ. ಈ ಸಿದ್ಧಿಗಳ ಮೂಲ ಏನು ಗೊತ್ತಾ? ಅಹಂಕಾರವಿಲ್ಲದ ಭಕ್ತಿ ಮತ್ತು ಸೇವಾಭಾವ. ಇಷ್ಟೆಲ್ಲ ಇದ್ದರೂ ಹನುಮಂತನು ಹೇಳುತ್ತಾನೆ, ನನಗೆ ಸಿದ್ಧಿಗಳಿಗಿಂತ ರಾಮನಾಮವೇ ಶ್ರೇಷ್ಠ ಎಂದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.